ಗಣಪತಿ ಬೊಬ್ಬ ಮೋರ್ಯ ಮಂಗಳ ಮೂರ್ತಿ ಮೋರ್ಯ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಇವತ್ತಂತೂ ಮುಂಬೈಯಲ್ಲಿ ಹೆಂಗೆ ಹೇಳ್ತೀರಾ ವಿಜೃಂಭಣೆಯಿಂದ ಮಹಾಗಣಪತಿಯ ಮಹೋತ್ಸವ ನಡೀತಿದೆ. ಆ್ಯಕ್ಚುಲಿ ತಿಲಕರು ಆರಂಭ ಮಾಡಿದ್ದೆ ಮುಂಬೈಯಲ್ಲಿ. ನಾನು ಅಂದ್ಕೊಂಡೇ ಇರಲಿಲ್ಲ ಕಣ್ರಿ, ನನ್ನ ಜೀವನದಲ್ಲೇ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಈ ರೇಂಜಲ್ಲಿ ಗಣಪತಿ ಹಬ್ಬನ ಮುಂಬೈಯಲ್ಲಿ ಮಾಡ್ತಾರೆ ಅಂತ. ನೀವು ಒಂದು ಸತಿ ಆದ್ರೂ ಮುಂಬೈಯಲ್ಲಿ ಗಣಪತಿ ಹಬ್ಬ ಆಚರಣೆನ ನೀವು ನೋಡಲೇಬೇಕು. ರಸ್ತೆಗಳಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ, ಸೈಕಲಲ್ಲಿ, ಟ್ಯಾಕ್ಟ್ರಿಯಲ್ಲಿ, ಲಾರಿಯಲ್ಲಿ, ಕಾರಲ್ಲಿ, ಆಟೋದಲ್ಲಿ ಹೆಂಗೆ ಸಿಗುತ್ತೋ ಹಂಗೆಲ್ಲ ಏನು ಗಣಪತಿನ ತೊಗೊಂಡೋಗ್ತಾರೆ. ಯಪ್ಪ ಬನ್ನಿ ಈಗ ತೋರಿಸ್ತೀನಿ ನಿಮಗೆ. ಇಡೀ ಮುಂಬೈ ಫುಲ್ ಟ್ರಾಫಿಕ್ ಜಾಮ್ ಆಗೋಗಿದೆ ಗಣಪತಿಯಿಂದ. ಈಗ ಬನ್ನಿ ಗಣಪತಿನ ನೋಡೋಣ. ಇಲ್ಲೊಂದು ಕಡೆ DJ ಹಾಕೊಂಡು ಮನೆಯವರ ಕುಣಿತಾವ್ರೆ, ಬನ್ನಿ ತೋರಿಸ್ತೀನಿ. ಹಿಂಗೆ ಇದು ಇನ್ನೂ ಶುರು. ಈಗ ನಾನು ಬಂದಿರೋದು, ಬನ್ನಿ ಇನ್ನು ಮುಂದೆ ತೋರಿಸ್ತೀನಿ. ಬಂದವ್ರು ನೋಡಿ. ಎಲ್ಲ ನೋಡ್ತಿದ್ರೆ ಈ ಹಳ್ಳಿಗಳಲ್ಲಿ ಜಾತ್ರೆ ಆಗುತ್ತಲ್ಲ, ಈ ಜಾತ್ರೆ ಆದಾಗ ಎಷ್ಟು ಜನ ಬಂದು ನಿಲ್ತಾರಲ್ಲ, ಹಂಗೆ ಜನಗೋ ಸಾಗರ ಇದು. ಮುಂಬೈಯಲ್ಲಿ ಕರ್ನಾಟಕದವ್ರು ಸಿಕ್ಕಿದ್ದಾರೆ. ಹೆಸರು ಬಾಲಾಜಿ ಮೈತ್ರಿ ಅಂತೆ. ಗಣೇಶೋತ್ಸವನ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಅಬ್ಬಾ ಇಲ್ಲಿರೋಂಥ ಜನಗಳಿಗೆ ಗಣಪತಿ ಭಕ್ತಿ ನೋಡ್ಬಿಟ್ರೆ ನನಗಂತೂ ಹುಚ್ಚಿಡಿತಿದೆ. ಅಷ್ಟರೊಳಗಡೆ ಕ್ಯಾಮ್ರಾ ಬೇರೆ ಹಿಡ್ಕೊಂಡು ಹೋಗ್ತಿದ್ದೀನಿ. ಬಂದವರೆಲ್ಲ ನಮ್ಮ ಗಣೇಶನ್ ತೋರಿಸು, ನಮ್ಮ ಗಣೇಶನ್ ವಿಡಿಯೋ ಮಾಡು, ನಮ್ಮ ಗಣೇಶನ್ ನೋಡು, ನಮ್ಮ ಗಣೇಶನ್ ವಿಡಿಯೋ ಮಾಡು ಅಂತ ಹೇಳ್ಕೊಂಡೋಗಿ ವಿಡಿಯೋ ಮಾಡಿಸ್ತಾವ್ರಲ್ಲ ಗುರು ಇವರು.
ಇದು ಮುಂಬೈನ ಗಣಪತಿಯ ಮಹೋತ್ಸವ. ನಿಜವಾಗ್ಲೂ ನಾನು ತೋರಿಸಿರೋದು ಏನೇನೋ ಅಲ್ಲ ಕಮ್ಮಿ. ಇನ್ನೂ ಮುಂಬೈಯಲ್ಲಿ ಏನು ದೊಡ್ಡ ದೊಡ್ಡ ಗಣಪತಿಗಳಿರ್ತಾರೆ. ಇದು ನಾನು ತೋರಿಸಿರೋದೆಲ್ಲ ಮನೆಗೆ ತೊಗೊಂಡೋಗ್ತಿರೋಂಥ ಗಣಪತಿ. ಬರೀ ಇವ್ರು ತೊಗೊಂಡೋಗೋಕ್ಕೆ ಇಷ್ಟೊಂದು ಮೆರವಣಿಗೆ ಮಾಡ್ತಾರೆ. ಇನ್ನು 1.5 ದಿವಸಕ್ಕೆ, 3 ದಿವಸಕ್ಕೆ, 5 ದಿವಸಕ್ಕೆ, 11ನೇ ದಿವಸ ವಿಸರ್ಜನೆ ನೀವು ನೋಡ್ಬಿಟ್ರೆ ನಿಜವಾಗ್ಲೂ ಕಳೆದೋಗ್ಬಿಡ್ತೀರ ನೀವು. ಇಡೀ ಬಾಂಬೆಲಿ ಎಲ್ಲೆಲ್ಲಿ ಸಾರ್ವಜನಿಕವಾಗಿ ಗಣಪತಿ ನೆಟ್ಟಿರ್ತಾರೋ ಅವತ್ತು ಎಲ್ಲ ಗಣಪತಿನೂ 11ನೇ ದಿವಸ ಕಂಪಲ್ಸರಿ ವಿಸರ್ಜನೆ ಮಾಡ್ತಾರೆ. ಅವತ್ತಂತೂ ನೋಡಲಿಕ್ಕೆ ನಿಜವಾಗ್ಲೂ ಮಸ್ತಾಗಿರುತ್ತೆ. ತಿಲಕರಿಗೆ ನಾವು ಏನು ಕೃತಜ್ಞತೆ ಹೇಳಿದ್ರು ಸಾಲದು. ಮನೇಲಿ ಮಾಡ್ತಿದ್ದಂಥವ್ರನ್ನ ಬೀದಿಲಿ ಬಂದು ಗಣಪತಿಯನ್ನು ಆಚರಣೆ ಮಾಡಿ ಸ್ವತಂತ್ರ ತಂದ್ಕೊಡೋದಕ್ಕೋಸ್ಕರ ಅವರು ಒಂದು ಯೋಜನೆ ಮಾಡಿ ಇಡೀ ಜಗತ್ತನ್ನ ಒಂದು ಗಣಪತಿ ಹೆಸರಲ್ಲಿ ಗಣಗಳನ್ನು ಕೂಡ ಹಾಕಿದ್ರಲ್ಲ, ನಿಜವಾಗ್ಲೂ ಅವ್ರಿಗೆ ನಾವು ಈ ಟೈಮಲ್ಲಿ ಸ್ಮರಣೆ ಮಾಡಲೇಬೇಕು. ಜೈ ತಿಲಕ್ ಜಿ, ಜೈ ಗಣಪತಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಸ್ಥಳದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದ. ಶ್ರೀಚರಣ ಸೇವಕ.